ಸೈಬರ್ ಕ್ರೈಮ್ಗೆ ಹೆದರಿ ಮನೆ ಮಠವನ್ನ ಮಾರಿದ್ದಾರೆ ಮಹಿಳೆ ಟೆಕ್ಕಿಯೊಬ್ಬರು. ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡು ಬಬಿತಾ ದಾಸ್ ಡಿಜಿಟಲ್ ಅರೆಸ್ಟ್ ಭಯಕ್ಕೆ ಇದೀಗ ಬಿದ್ದು ಫ್ಲಾಟ್ ಸೈಟ್ ಸೇಲ್ ಮಾಡಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ಸಣ್ಣ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ರೈಸ್ ಆಗಿರುವಂಥದ್ದು. ಸೈಬರ್ ಖದೀಮರ ಜಾಲಕ್ಕೆ ಇದೀಗ ಸಿಲುಕಿರುವಂತಹ ಟೆಕ್ಕಿ ಬಬಿತಾ ದಾಸ್ ಬೆಂಗಳೂರಿನ ವಿಜ್ಞಾನ ನಗರದಲ್ಲಿ ತಂಗಿರ್ತಾರೆ. ವೈಟ್ ಫೀಲ್ಡ್ ಸಣ್ಣ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಸೈಬರ್ ಖದೀಮರ ಜಾಲಕ್ಕೆ ಸಿಲುಕಿರ್ತಾರೆ ಟೆಕ್ಕಿ ಬಬಿತಾ ದಾಸ್. ಬೆಂಗಳೂರಿನ ವಿಜ್ಞಾನ ನಗರದ ನ್ಯೂ ತಿಪ್ಪಸಂದ್ರ ನಿವಾಸಿ. 10 ವರ್ಷದ ಮಗನ ಜೊತೆಗೆ ಬಬಿತಾ ವಾಸ ಮಾಡ್ತಾ ಇರ್ತಾರೆ. ಸಾಫ್ಟ್ವೇರ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಡಿಜಿಟಲ್ ಅರೆಸ್ಟಿಂದಾಗಿ ಮನೆ ಮಠವನ್ನ ಮಾರುವಂತಹ ಪರಿಸ್ಥಿತಿ ಎದುರಾಗಿದೆ. ಕೋಟ್ಯಾಂತರ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಬಬಿತಾ ದಾಸ್. ಡಿಜಿಟಲ್ ಅರೆಸ್ಟ್ ಭಯಕ್ಕೆ ಬಿದ್ದು ಫ್ಲಾಟ್ ಹಾಗೆ ಸೈಟ್ ಎಲ್ಲವನ್ನೂ ಕೂಡ ಸೇಲ್ ಮಾಡಿದ್ದಾರೆ. ಸೈಬರ್ ಕ್ರೈಮ್ಗೆ ಹೆದರಿ ಮನೆ ಮಠವನ್ನು ಮಾಡಿರುವಂತಹ ಟೆಕ್ಕಿ ನೋಡಿ, ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ. ಬಟ್ ಇದಕ್ಕೆ ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಯಾಕೆ ಸೈಬರ್ ಕ್ರೈಮ್ ಠಾಣೆಯವರು ಇದನ್ನ ನಿರ್ಲಕ್ಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಿಕಾಸ್ ಅವರು ಕೂಡ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಬಟ್ ಅದಕ್ಕಿಂತ ಈ ಸೈಬರ್ ಖದೀಮರು ಚಾಲಾಕಿಗಳಾಗಿರೋದ್ರಿಂದ ಎಲ್ಲೇ ಹೇಗೆ ಏನೇ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡ್ರೂ ಕೂಡ ಅವ್ರನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಬಂಧಿಸುವಲ್ಲಿ ಯಶಸ್ವಿ ಆದರೂ ಕೂಡ, ಕಂಡು ಹಿಡಿದ್ರೂ ಕೂಡ ಈ ಸೈಬರ್ ಕ್ರೈಮ್ಗಳನ್ನು ಮತ್ತು ಡಿಜಿಟಲ್ ಅರೆಸ್ಟನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರೀಸೆಂಟಾಗಿ ರೂಪಾ ಅಯ್ಯರ್ ನಟಿ, ಆಕೆ ಕೂಡ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ರು. ಇದೀಗ ಮತ್ತೊಂದು ಪ್ರಕರಣ, ನಾವು ಮುಂಬೈ ಪೊಲೀಸರು ಅಂತ ಹೇಳ್ಬಿಟ್ಟು ಕರೆ ಮಾಡಿ ಬೆದರಿಕೆ ಹಾಕಿರ್ತಾರಂತೆ. ಸೇಮ್ ಕೇಸ್ ರೂಪಾ ಅಯ್ಯರ್ ಅವರ ವಿಚಾರದಲ್ಲೂ ಕೂಡ ಇದೇ ಆಗಿರುತ್ತೆ. ವಿಡಿಯೋ ಕಾಲ್ ಮೂಲಕ ಬೆದರಿಕೆ ಹಾಕಿರ್ತಾರೆ. ಬ್ಲೂ ಡಾಟ್ ಕೊರಿಯರ್ನಲ್ಲಿ ನಿಮ್ಮ ಬ್ಯಾಗೇಜ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾವೀಗ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕಿರ್ತಾರೆ. ನೋಡಿ, ಈ ರೀತಿ ಆದಾಗ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ. ನಾವು ಹೇಳೋ ಆ್ಯಪ್ ತಕ್ಷಣ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ತಾರಂತೆ. ನಾವು ಹೇಳಿದಷ್ಟು ಹಣವನ್ನು ನಮ್ಮ ಅಕೌಂಟಿಗೆ ಹಾಕಬೇಕು ಅಂತ ಬೆದರಿಕೆ ಹಾಕ್ತಾರೆ. ಹೇಳಿದ ಹಾಗೆ ಕೇಳಿಲ್ಲ ಅಂತ ಅಂದರೆ ನಿಮ್ಮ ಮಗನ ಜೀವಕ್ಕೆ ಸಮಸ್ಯೆ ಆಗತ್ತೆ. ಮುಂಬೈ ಪೊಲೀಸರ ಬೆದರಿಕೆಗೆ ಭಯ ಬಿದ್ದಿದಂತಹ ಬಬಿತಾ ಅರೆಸ್ಟ್ ಆಗುವ ಭಯದಲ್ಲಿ ಖದೀಮರ ಮಾತನ್ನ ಕೇಳಿರ್ತಾರೆ ಟೆಕ್ಕಿ. ನಿಮ್ಮ ಮಗನ ಜೀವಕ್ಕೆ ಕುತ್ತು ಬರುತ್ತೆ, ಆ್ಯಪ್ನ ಡೌನ್ಲೋಡ್ ಮಾಡಿ, ನಾವು ಹೇಳಿದಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾರಿಗಾದ್ರೂ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಬಟ್ ಆ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಏನು ಮಾಡಬಹುದು ಆಲೋಚನೆ ಮಾಡಿ ಮುಂದುವರೆದ್ರೆ ಕೋಟ್ಯಾಂತರ ರೂಪಾಯಿ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ತಪ್ಪಿತ್ತೇನೋ. ಬಟ್ ಮಗನ ಜೀವಕ್ಕೆ ಕುತ್ತು ಬರುತ್ತೆ ಅನ್ನುವಂತಹ ಒಂದು ಭಯದಲ್ಲಿ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ಕೋಟ್ಯಾಂತರ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಈ ಟೆಕ್ಕಿ. 10 ವರ್ಷದ ಮಗನ ಜೊತೆಗೆ ವಾಸವಾಗಿರ್ತಾರೆ. ಸೇಮ್ ಕೇಸ್ ಡಿಜಿಟಲ್ ಅರೆಸ್ಟ್ ಅನ್ನೋದು ರೂಪಾ ಅಯ್ಯರ್ ನಟಿ ಅವರ ಒಂದು ಜೀವನದಲ್ಲಿ ಕೂಡ ಆಗಿರುತ್ತೆ. ಈ ರೀಸೆಂಟಾಗಿ ಒನ್ ಇಯರ್ ಬ್ಯಾಕ್ ಅನ್ಸುತ್ತೆ, ಅವ್ರಿಗೂ ಕೂಡ ಸೇಮ್ ಇದೇ ರೀತಿ ಬೆದರಿಕೆ ಕರೆ ಬಂದಿರುತ್ತೆ. ಪೊಲೀಸ್ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೈಬರ್ ಖದೀಮರಿಗೆ ಹಣ ಹಾಕೋದಕ್ಕೆ ಸೈಟನ್ನು ಮಾರಾಟ ಮಾಡಿದಾರಂತೆ ಈ ಟೆಕ್ಕಿ. ಮಾಲೂರಿನಲ್ಲಿದ್ದಂತಹ 2 ಸೈಟ್ಗಳು ಮತ್ತೆ ಹಾಫ್ ರೇಟ್ಗೆ ಸೇಲ್ ಮಾಡಲಾಗಿದೆ. ವಾಸವಿದ್ದಂತಹ ತಮ್ಮ ಫ್ಲಾಟ್ ಮಾಡಿದಂತಹ ಬಬಿತಾ ದಾಸ್ ಪ್ರಾಪರ್ಟಿ ಮಾರಿದ ಹಣ ವಂಚಕರ ಅಕೌಂಟ್ಗೆ ಇದೀಗ ಜಮಾವಣೆ ಆಗಿದೆ. ICICI ಬ್ಯಾಂಕ್ನಲ್ಲೂ ಕೂಡ ಲೋನ್ ಮಾಡಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಹಂತ ಹಂತವಾಗಿ 2 ಕೋಟಿಯನ್ನು ಕಳೆದುಕೊಂಡಿದ್ದಾರೆ ಟೆಕ್ಕಿ. ಮೋಸ ಹೋಗಿರೋದು ಗೊತ್ತಾಗಿ ಸೈಬರ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೈಬರ್ ಖದೀಮರಿಗೆ ಹಣ ಹಾಕೋದಕ್ಕೆ ಸೈಟನ್ನು ಮಾರಿದ್ದಾರೆ. ಮಾಲೂರಿನಲ್ಲಿದ್ದಂತಹ 2 ಸೈಟ್ಗಳನ್ನ ಹಾಫ್ ರೇಟ್ಗೆ ಸೇಲ್ ಮಾಡಿಬಿಟ್ಟಿದ್ದಾರಂತೆ. ನೋಡಿ, 1 ವರ್ಷದ ಹಿಂದೆ ಸೇಮ್ ಕೇಸ್ ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಸಾಕಷ್ಟು ಜನ ಒಳಗಾಗಿದ್ರು ಇದಕ್ಕೆ. ಇದೀಗ ಮತ್ತೆ ಅದೇ ಥರದ ಪ್ರಕರಣ ದಾಖಲಾಗಿರುವಂಥದ್ದು. ನಟಿ ರೂಪಾ ಅಯ್ಯರ್ ಅವರು ಕೂಡ ಇದೇ ರೀತಿಯಾದಂತಹ ಕಂಪ್ಲೇಂಟನ್ನ ಕೊಟ್ಟಿರ್ತಾರೆ ಸೈಬರ್ ಕ್ರೈಮ್ಗೆ. ಡಿಜಿಟಲ್ ಅರೆಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಬೆದರಿಕೆ ಕರೆಗಳು ಬರುತ್ತೆ. ಬಟ್ ಅವ್ರು ಏನೋ ಚಾಲಾಕಿ ತಂದಿಂದ ಮತ್ತು CCTV ಕ್ಯಾಮ್ರಾಗಳನ್ನೆಲ್ಲ ಅಳವಡಿಕೆ ಮಾಡಿರ್ತಾರಂತೆ. ಅವ್ರು ಯಾರ ಜೊತೆ ಮಾತಾಡೋ ಹಾಗಿಲ್ಲ, ಪ್ರತಿಯೊಂದಕ್ಕೂ ಕೂಡ ಅವರ ಪರ್ಮಿಷನನ್ನು ಕೇಳಿ ಇವರು ಮುಂದುವರಿಬೇಕಿತ್ತಂತೆ.